ಮಹದಾಯಿ ಹೋರಾಟ ತಮಗೆ ಗೊತ್ತಿದ್ದಂಗೆ ಈ ಮಹದಾಯಿ ಹೋರಾಟಕ್ಕೆ ಎಷ್ಟು ಸಾರಿ ಮನವಿ ಕೊಟ್ಟಿವಿ, ಎಷ್ಟು ಕೇಂದ್ರ ಸಚಿವರಿಗೆ ರಾಜ್ಯದ ಸಚಿವರಿಗೆ ಕೊಟ್ಟರು ಕೂಡ ರಾಜ್ಯದವರು ಹೇಳ್ತಾರ ಡೆಲ್ಲಿಯವರು ಒಂದು ಅನುಮತಿ ಕೊಡ್ಬೇಕಂತ. ಡೆಲ್ಲಿ ಸಚಿವರಿಗೆ ಭೇಟಿ ಆದ್ರೆ ರಾಜ್ಯದವ್ರ ಕಡೆ ಬೇಡ ಮಾಡೋದು. ಈ ಎರಡೂ ನಡುವೆ ಹೋರಾಟಗಾರ ನಾವೇನ್ ಮಾಡ್ಬೇಕಾಗಿದೆ? ನಾವೇ ಆರಿಸ್ಕರಿಸಿದಂತ ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರನ್ನ ಆಯ್ಕೆ ಮಾಡ್ತೇವೆ, ಅವ್ರನ್ನ ಒಂದು ಕಡೆ ಎಲ್ಲೋ ವಿರೋಧ ಮಾಡ್ತೇವೆ. ಆ ದಿಕ್ಕಿನೊಳಗೆ ಮೊನ್ನೆ ನಾವು ಕೇಂದ್ರದ ಸಚಿವರಾದಂಥ ನಮ್ಮ ರಾಜ್ಯದ ಪ್ರಭಾವಿ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಇಲ್ಲಿ ನಮ್ಮ ಸೇನೆ ಅಧ್ಯಕ್ಷರು ಹಾಗೂ ಮುಖಾಶನ್ ಅವರು ಸೇರಿಕೊಂಡು ಅವರು ನಮಗೆ ಭೇಟಿ ಕರೆ ಕೊಟ್ಟಿದ್ರು. ಆ ಭೇಟಿ ಕರೆ ಕೊಡೋದಕ್ಕೂ ಯಾವ ಕಾರಣಕ್ಕಂದ್ರೆ ಧಾರವಾಡದಲ್ಲಿ ನಮ್ಮ ಮೊನ್ನೆ ಒಂದು ಸಭೆ ಮಾಡಿ ಈ ಕೂಡಲೇ ಜುಲೈ 21 ಏನಾದ್ರು ಸರ್ಕಾರ ಈ ಮಹದಾಯಿ ಯೋಜನೆ ಜಾರಿಗೊಳಿಸಿದ್ರೆ ಕೇಂದ್ರ ಸಚಿವರ ಮುಂದೆ ಈ ಬರುವಂತ ಜುಲೈ 21 ಕಾರ್ಯಕ್ರಮ ಅಲ್ಲೇ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ವಿ. ಆ ರೈತ ಹುತಾತ್ಮ ದಿನಾಚರಣೆ ನಾವು ಬಾಗಿಲು ಮಾಡ್ತೇವೆ. ಅದಕ್ಕಾಗಿ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮೂಲಕ ನೀವು ಸಚಿವರು ಕೂಡ ಮಾತಾಡಿ ಅನ್ನೋಂಥ ಒತ್ತಡವನ್ನು ಹಾಕಿ ಅಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿಸ್ತೀವಿ. ನಾವು ಕೇಂದ್ರ ಸಚಿವರನ್ನು ಸಂಪರ್ಕ ಮಾಡಿ ನಾವು ಅವ್ರಿಗೆ ಭೇಟಿಗೆ ಹೋದಂತ ಸಂದರ್ಭದೊಳಗೆ ಅವ್ರು ಬಹಳ ಹೊತ್ತಿನವರೆಗೆ ಒಂದು ಅರ್ಧ ಗಂಟೆವರೆಗೆ ಬಹಳ ವಿಚಾರ ಮಾಡಿ ನಮ್ಮ ಕೂಡ ಚರ್ಚೆ ಕುಂತು ತಮ್ಮದೇ ಆದ ಒಂದು ರಾಜಕೀಯ ವಿಚಾರಗಳನ್ನು ನಮ್ಮ ಮುಂದೆ ಬಹಳ ಹೊತ್ತಿನವರೆಗೆ ಹೇಳಿದರು. ನಾನು 2006ರಿಂದ ನಿರಂತರವಾಗಿ ನಾವು ಯಾವ್ಯಾವ ರೀತಿಯೊಳಗೆ ಈ ಹೋರಾಟಕ್ಕೆ ಯಶಸ್ವಿಗೊಳಿಸಿದೆ, ಇವತ್ತೇನಾದ್ರು ಮಹದಾಯಿ ಯೋಜನೆ ಆಗಿದ್ರೆ ಅದಕ್ಕೆ ನಾನಾ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಅನ್ನುವಂಥದ್ದನ್ನು ಭಾಳ ಹೇಳಿದ್ವಿ. ನಾವು ಹೇಳಿದ್ವಿ ನೀವು ಪ್ರಾಮಾಣಿಕ ಮಾಡಿರಿ, ಆದ್ರೆ ನೀವು ಈ ಸಂದರ್ಭದೊಳಗೆ ಜುಲೈ 21 ಇವತ್ತ ಯೋಜನೆ ಜಾರಿಗೊಳ್ಳಕ್ಕೆ ಏನು ಆತಂಕ ಐತಿ, ವನ್ಯಜೀವಿ ಇಲಾಖೆ ಅನುಮತಿ ಕೊಡ್ಬೇಕಾದದನ್ನ ನೀವು ಪಡಿಸ್ಬಿಡ್ರಿ. ಜುಲೈ 21 ರೈತ ಹುತಾತ್ಮ ದಿನಾಚರಣೆಯೊಳಗೆ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡ್ತೇವೆ ಅನ್ನುವಂಥ ವಿಷಯವನ್ನ ಅಧ್ಯಕ್ಷರು ನಾವು ಕೂಡ ಅವ್ರಿಗೆ ಮುಂದಿಟ್ಟಿವಿ. ಅವರು ಇಲ್ಲ ಈ ಜುಲೈ 21 ಆಗ್ಲಿಕ್ಕಿಲ್ಲ, ಅದಕ್ಕೆ ಹಲವಾರು ಕಾರಣಗಳದಾವು. ಕೋರ್ಟಿನೊಳಗೆ ಗೋವಾ ಸರ್ಕಾರದ ಒಂದು ವ್ಯಾಜ್ಯ ಐತಿ, ಅದಕ್ಕಾಗಿ ನಾವು ಮತ್ತು ಹೈಕೋರ್ಟ್ನೊಳಗೆ ಒಂದು ಅದನ್ನು ಸ್ಕ್ವಾಶ್ ಮಾಡಕ್ಕೆ ಒಂದು ಅರ್ಜಿ ಹಾಕೊಂಡು ಅವರು ಹಾಕಿರ್ತಕ್ಕಂಥ ವಿಚಾರಣೆಯನ್ನು ತೆಗೆದು ಹಾಕ್ಲಿಕ್ಕೆ ನಾವು ಒತ್ತಾಯ ಮಾಡ್ಬೇಕಾಗೈತಿ. ಅದಕ್ಕೆ ನೀವು ಒಂದು ನಿಯೋಗ ಮಾಡಿಕೊಂಡು ದೆಹಲಿಗೆ ಬಂದಂತೆ ಕರೆಯಾದ್ರೆ ನಾನು ಅರಣ್ಯ ಇಲಾಖೆ ಸಚಿವರಿಗೆ ಭೇಟಿ ಮಾಡಿಸ್ತೀನಿ ಅನ್ನೋಂಥದ್ದು ಹೇಳಿದ್ವಿ. ಆಯ್ತು, ನಾವು ಹಂಗಾರೆ ಬರೋದಾದ್ರೂ ನಾವು ಅಲ್ಲಿಗೆ ಬರ್ತೇವೆ. ನಾವು ಒಂದು ಎಲ್ಲ ರೈತ ಸಂಘಟನೆಗಳು ನಮ್ಮದು ಮಹಾಸಂಘದ ಒಕ್ಕೂಟ ರಚನೆ ಆಗಿದೆ. ಎಲ್ಲ ಅಧ್ಯಕ್ಷರುಗಳು ಕರ್ಕೊಂಡು ವಿಚಾರಣೆ ಮಾಡ್ಕೊಂಡು ಒಂದು ನಿಯೋಗ ರಚನೆ ಮಾಡ್ತೇವೆ. ಇಲ್ಲ ಒಂದು 5-6 ಮಂದಿ ಬರ್ರಿ ಅಂತ ಅವ್ರು ಹೇಳಿದ್ರು. ನಾವು 5-6 ಜನ ಬರೋಂಗಿಲ್ಲ, ಕನಿಷ್ಠ ಅಂದ್ರೆ ಒಂದು 25 ಜನರು ಒಂದು ನಿಯೋಗ ಬರ್ತೇವೆ. ಎಲ್ಲ ಸಂಘದ ಪ್ರತಿನಿಧಿಗಳನ್ನ ಇಟ್ಕೊಂಡು 25 ಜನ ಅಂದ್ರೆ ಬರ್ಬೇಕಾಗತ್ತೆ, ಬರ್ತೇವೆ ಅಂತ ಹೇಳಿ. ಆಯ್ತು, ವಿಚಾರ ಮಾಡಿ ಹೇಳ್ರಿ, ನೀವು ಹೇಳ್ರಿ ಅಂತೇಳಿ ಅವ್ರ ಪಿ ಅವ್ರಿಗೆ ಹೇಳಿ ನಮ್ಮನ್ನೆಲ್ಲ ಕಳಿಸಿದ್ರು. ನಾವು ಹೇಳ್ಬೇಕಂತೇಳಿ ಬಂದಿದ್ರು ಅವರು. ಆದ್ರೆ ಅಷ್ಟೊತ್ತಿಗಾಗಲೇ ಆ ಕೇಂದ್ರ ಸಚಿವರು ನಮ್ಮನ್ನೇನು ಈ ವಿಷಯಕ್ಕಾಗಿ ಚರ್ಚೆ ಕಳಿಸಿದ್ರು. ನಮ್ಮದೇ ರೈತ ಹೋರಾಟಗಾರನ ಕೆಲವು ಜನರನ್ನ ತಮ್ಮ ಒಂದು ಅನುಮತಿ ಮೇರೆಗೆ ಕರೆಸ್ಕೊಂಡು ಆ ಸಭೆ ಮಾಡೋದಕ್ಕಿಂತ 4 ಗಂಟೆ ಮುಂಚಿತವಾಗಿ ಅವರು ಡೆಲ್ಲಿ ಕಳಿಸಿದ್ದಾರೆ. ಅವರೇ ಅವರಿಗೆ ಸಂಚಾರ ವ್ಯವಸ್ಥೆ ಮಾಡಿಕೊಟ್ಟು, ರೈಲ್ವೆ ಬುಕ್ ಮಾಡಿಕೊಟ್ಟು, ನಮ್ಮ ಭಾಗದಿಂದ ಮಹದಾಯಿ ಹೋರಾಟಗಾರನ ಇವಾಗ ಡೆಲ್ಲಿ ಹೊಂಟದೆನ್ನುವಂಗೆ ಇವರು ನಮ್ಮ ಕೂಡ ಮಾತುಕತೆ ಕೂತಾರೆ. ಕುಂಡ್ರಕ್ಕಿಂತ 4 ಗಂಟೆ ಮೊದಲು ಅವರು ರೈಲ್ವೆ ಕಚೆ ಅದರೊಳಗೆ ಪಕ್ಷದ ಕಾರ್ಯಕರ್ತರು ಅದ ಅವ್ರನ್ನಲ್ಲಿ ಕಳಿಸಿ ನಮ್ಮನ್ನೇ ಮಾತುಕತೆಗೆ ಇಟ್ಕೊಂಡು ನೀವು ಒಂದು ದಿವಸ ಡೆಲ್ಲಿ ಬರ್ರಿ ಅಂತ ಅಂದ್ರೆ ಇವತ್ತು ರಾಜಕಾರಣ ಹೆಂಗಾಗಿದೆ ಅಂದ್ರೆ ನಿಮ್ಮ ರೈತರೊಳಗೆ ನಿಮ್ಮನ್ನು ಯಾವ ರೀತಿ ಬೇಕು ಆ ರೀತಿಯೊಳಗೆ ಹೊಡೆದ ನಿಮ್ಮನ್ನು ಇನ್ನೂ ಎಷ್ಟು ದಿವಸ ಅದನ್ನ ಬಳಸ್ಕೊಳ್ಳುವಂತ ಜಾಣ್ಮೆ ನಮ್ಮ ಕಡೆ ಐತಿ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ಅವರಿಗೆ ನಾವು ಇವತ್ತು ತಕ್ಕ ಉತ್ತರ ಕೊಡ್ಬೇಕಾಗಿದ್ರೆ ನಾವು ಅವ್ರಿಗೆ ಏನೂ ಹೇಳಿರಲಿಲ್ಲ. ಬರೋದಾದ್ರೂ ನಾವು ಬರ್ತೇವೆ, ನಾವು ಯಾವುದೇ ಮುಲಾಜಿನೊಳಗೆ ಬರೋದಿಲ್ಲ. ನಾವು ಅಷ್ಟು ಅಧ್ಯಕ್ಷರು ಹೇಳಿದ್ದೇವೆ, ಇಲ್ಲ ನಿಮಗೆ ರೈಲ್ವೆ ಟಿಕೆಟ್ ಬುಕ್ ಮಾಡಿ ಕೊಡ್ತೇವೆ ನೀವು ಬರೋದಾದ್ರು ಅಂದ್ರು. ನಾವು ರೈಲ್ವೆ ಟಿಕೆಟ್ ಅಲ್ಲ, ನಮ್ದು ಅಷ್ಟೊಂದು ವಿಮಾನ ಟಿಕೆಟ್ ಬುಕ್ ಮಾಡ್ಕೊಂಡು ನಾವೇ ಬಂದು ಹೋಗ್ತೇವೆ ಅಲ್ಲಿಗೆ. ಆ ಸಮಯ ಇಲ್ಲ ನಮಗೆ, ನಾವ್ಯಾರು ಮಾತುಕತೆ ರೈತರಲ್ಲ. ವಿಮಾನ ಟಿಕೆಟ್ ಬುಕ್ ಮಾಡ್ಕೊಂಡು ಒಂದರಿಂದ ಬಂದು ಭೇಟಿಯಾಗಿ ಬರ್ತೇವೆ ಬರ್ಬೇಕಂದ್ರೆ. ಆದ್ರೆ ಯಾರು ಅಲ್ಲಿಗೆ ಬಂದ್ರೆ ನಮಗೆ ಅನುಮತಿ ಕೊಡ್ಬೇಕು, ಹಂಗಿದ್ರೆ ಬರ್ತೇವೆ ಅಂತ ಕಂಡೀಷನ್ ಹಾಕಿದ್ವಿ. ನೀವು ಹಂಗೆ ತುರ್ಕಿಗಾಗಿ ನಾವು ಬರೋದಾದ್ರೆ ಬರೋದಿಲ್ಲ ಅಂತ. ಆದ್ರೆ ಹಿಂದಾಚೆ ನಾವು ಇವೆಲ್ಲ ಸಭೆ ಮುಗಿಸ್ಬಿಟ್ಟು ಬಂದಾಗ ಗೊತ್ತಾಯ್ತು ಇವ್ರು ಆಗಲೇ ಒಂದು ನಿಯೋಗ ಅಲ್ಲಿ ಕಳಿಸಿ ಹೊಳ್ಳಿ ಅವ್ರು 2 ದಿವಸ ಅಲ್ಲಿ ಹೋಗಿ ಹೇಳಿದ್ರು. ಇವರ ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಮನೆಗೆ ತಗೊಂಡಾಗ ಫೋಟೋ ಬಂದಾಗ ತೋರಿಸಿ ಇಲ್ಲಿ ಏನು ಇವರಿಗೆ ಟಿಕೆಟ್ ತೆಗಿಸಿ ಡೆಲ್ಲಿ ಕಳಿಸ್ಯಾರ.
ಕಳಿಸಿ ಇವರದ್ದು ಹೋಗಿ ಕುಂತು ಮತ್ತೆ ಅವ್ರ ಕಡೆಯಿಂದ ಮನವಿ ತಗೊಂಡು ಇವ್ರ ಫೋಟೋ ತೆಗಿಸಿ ಇಲ್ಲಿ ಪೇಪರ್ಗೆ ಹಾಕ್ತಾರೆ. ಅಂದ್ರೆ ನಮ್ಮ ರೈತರನ್ನ ಯಾವ ರೀತಿ ದುರುಪಯೋಗ ತಗೊಳಕತ್ತಾರ, ಯಾವ ರೀತಿ ನಮ್ಮನ್ನ ರಾಜಕಾರಣಕ್ಕೆ ಬಳಸ್ಕೊಳಕತ್ತಾರ, ಈ ಹೋರಾಟವನ್ನ ಯಾವ ದಿಕ್ಕಿನ ಕಡೆ ಒಯ್ಯಾಕತ್ತಾರ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿಚಾರ ಮಾಡ್ತೀವಿ. ಆದ್ರೆ ಈ ಹೋರಾಟ ಅವ್ರ ವಿಚಾರ ಪ್ರಕಾರ ಹೋರಾಟ ಕೊನೆಗೊಳ್ಬಾರ್ದು. ನಾವು ಮೊನ್ನೆ ಅದನ್ನೇ ಹೇಳಿದ್ವಿ, ನಿಮಗೆ ನೀರು ಬರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಈ ಇಶ್ಯೂ ಕ್ಲೋಸ್ ಮಾಡಿ ಒತ್ತಡ ಹಾಕಿದ್ವಿ ನಾವು. ನೀವು ನೀರು ಕೊಡೋ ಆಗೋದಿಲ್ಲ ಅಂದ್ರೂ ಆಗೋದಿಲ್ಲ ಅಂತೂ ಹೇಳ್ರಿ, ನಾವು ಸಂತೋಷದಿಂದ ಹಾಕೇವಿ. ಆದ್ರೆ ಆಕೈತಂದ್ರೆ 21ರೊಳಗೆ ಮಾಡಲೇಬೇಕು. ಈ ಸರ್ಕಾರಗಳಿಗೆ ಮಿಕ್ಕಿರುವಂಥದ್ದು ಯಾವುದೂ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದೊಳಗಿನ ಹಿರಿತನ ಮಾಡ್ತೀರಿ, ನಿಮ್ಮ ದೇಶದೊಳಗಿನ ಹಿರಿತನ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅವ್ರಿಗೆ ಕೇಳ್ಬೇಕು. ಅದಕ್ಕಾಗಿ ಬರ್ತಕ್ಕಂಥ ಜುಲೈ 21ಕ್ಕೆ ನಮ್ಮದು ಏನಿರ್ಬೇಕಂದ್ರೆ ಒಟ್ಟಾರೆ ಇಡೀ ರಾಜ್ಯದ ಈ ಕಡೆ ನಾವೀಗ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘದ ನೇತೃತ್ವ ಅಡಿಯೊಳಗಿರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಹಾಗೂ ಇಲ್ಲಿ ಈ ಭಾಗದೊಳಗೆ ಮಹದಾಯಿ ಹೋರಾಟದೊಳಗೆ ತೊಡಗಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆಗಳಿರ್ಬೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಗ್ಗಟ್ಟಿನ ಹೋರಾಟದ ಮೂಲಕ 21ರ ಒಂದು ಗಮನ ಸೆಳೆಯುವಂಥ ಹೋರಾಟವನ್ನು ಮಾಡೋದಕ್ಕಾಗಿ ನಾನು ಇಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರಿಗೂ ವಿನಂತಿ ಮಾಡ್ತೇನೆ. ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ. ಅದರ ಜೊತೆಗೆ ನಾವು ಹೇಳಿದಂಗೆ ಈಗ ಅದನ್ನ ಸಚಿವರು ಮನೆ ಮುಂದೆ ಮಾಡಬೇಕು, ಸಚಿವರ ಕಚೇರಿ ಮುಂದೆ ಮಾಡಬೇಕು ಅನ್ನೋ ಒಂದು ಸದ್ದಿದ್ದೇನೂ ಐತಿ. ಕೆಲವು ಜನ ಒಂದು ಸಲಹೆ ಕೊಟ್ಟರು. ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸವರಾಜಪ್ಪ ಅವರು ಕೂಡ ನನ್ನ ಕೂಡ ಮಾತಾಡಿದರು. ಇನ್ನೂ ಹಲವಾರು ರಾಜ್ಯ ಮಟ್ಟದ ಆ ಕಡೆ ಭಾಗದವರು ಚರ್ಚೆ ಮಾಡಿದ್ರು. ನೀವೇನು ತೀರ್ಮಾನ ತೋರಿ ನಾವು ಕೂಡ ಅಲ್ಲಿಗೆ ಬಂದ್ಬಿಡ್ತೇವೆ, ಇಡೀ ರಾಜ್ಯ ಮಟ್ಟದ ನಮ್ಮ ಸಂಘಟನೆಗಳು ಅಲ್ಲಿಗೆ ಕರೆಸ್ತೇವೆ ಅಂತ. ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು ಇದನ್ನು ಇಲ್ಲೇ ಒಂದೇ ಕಡೆ ಬಂದಿದೆ. ನಾವು ಅವತ್ತು ಒಂದು ನೈಮಿತ್ತಿಕವಾಗಿ ಆ ವೀರಗಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಮುಖಂಡ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ರೈತರೆಲ್ಲರೂ ಹುಬ್ಬಳ್ಳಿಗೆ ಸೇರುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ತಾವೆಲ್ಲ ಸಾಥ್ ಕೊಡಬೇಕು. ಅಲ್ಲಿ ಯಾವ ರೀತಿ ಮಾಡಬೇಕು, ಅಲ್ಲಿ ಏನಾರು ಬದಲಾವಣೆ ಮಾಡೋದು, ಆ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಬಗ್ಗೆ ತಮ್ಮ ಏನಾರು ಸಲಹೆ ಸಹಕಾರಗಳಿದ್ರು ಕೂಡ ಹೇಳ್ರಿ. ಇನ್ನೊಂದು, ಮೊನ್ನೆ ಜೂನ್ 7ನೇ ತಾರೀಕಿಗೆ ನೀವು ನೋಡಿರ್ಬೋದು, ನಿಮ್ಮ ಬೆಳಗಾವಿ ನೆಲದೊಳಗೆ ಮಹದಾಯಿನ ಬೇಡ ಅಂತೇಳಿ ಪರಿಸರವಾದಿಗಳ ಹೆಸರಿನ ಮೇಲೆ ಹೋರಾಟ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತು. ಅದು ಒಂದು ದೊಡ್ಡ ನೋವಿನ ವಿಷಯ. ನಮ್ಗೆ ಅವತ್ತನೇ ಇಮಿಡಿಯೇಟ್ ಆಗಿ ತುರ್ತು ಸಭೆ ಧಾರವಾಡದಲ್ಲಿ ಮಾಡಿ ಅವ್ರಿಗೊಂದು ಕಡೆಗೆ ಎಚ್ಚರಿಕೆ ಕೊಟ್ಟೇವಿ. ಅದರ ನಂತರ ಅದರ ಮುಂದಾಳತ್ವ ವಹಿಸಿದಂಥ ಸುರೇಶ್ ಹೆಬ್ಳಿಕರ್ ಪರಿಸರವಾದಿಗಳು ನನ್ನ ಕೂಡ ನಿರಂತರವಾಗಿ ಫೋನ್ಯಾಗಿದ್ದಾರೆ, ನಿರಂತರವಾಗಿ ಹಚ್ತಾರ. ನಾವು ಒಮ್ಮೆ ಎತ್ತಂಗಿಲ್ಲ, ಇಲ್ರಿ ನಮ್ಮ ಬಗ್ಗೆ ಸಿಟ್ಟು ಮಾಡ್ಕೊಂಡ್ರಿ ಅಂತೇಳಿ. ಇಲ್ಲ, ಸಿಟ್ಟಲ್ಲ, ನೀವು ಇಲ್ಲಿ ಯಾರೂ ಪರಿಸರವಾದಿಗಳಿಲ್ಲ, ನೀವು ಯಾವುದೋ ಒಂದು ಪಕ್ಷದ ಗುಲಾಮರಾಗಿ ಕೆಲಸ ಮಾಡಕತ್ತೀರಿ ಅಂತ ಹಿಂಗೆ ನೇರವಾಗಿ ಹೇಳಿದೆ ನನಗೆ. ಅದಕ್ಕೆ ಈ ಭಾಗದೊಳಗೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಅವ್ರು ಯಾರು ಪರಿಸರವಾದಿಗಳು ಅಲ್ಲ, ಅವರು ಕೂಡ ಇವತ್ತಿನ ಸಚಿವರು ಏನು ಮಾಡಿದ್ರಲ್ರಿ, ನಮ್ಮ ರೈತರೊಳಗೆ ಒಂದು ಟೀಮ್ ತಗೊಂಡು ಆ ಪಕ್ಷದ ಕಾರ್ಯಕರ್ತರಿಗೆ ಹಸಟ್ಟವಲ್ಲ ಹಾಕೋದು. ಅವರು ಮಹದಾಯಿ ಹೋರಾಟಗಾರ ಅಂತ ಹೇಳಿ ರೊಕ್ಕ ಕೊಟ್ಟರು, ರೈಲ್ವೆ ಟಿಕೆಟ್ ತೆಗಿಸಿ ಹಂಗೆ ಕಳಿಸ್ತಾರಲ್ಲ, ಹಂಗೆ ಪರಿಸರವಾದಿಗಳ ಬೋರ್ಡ್ ಹಾಕಿ ಅವ್ರಿಗೆ ಒಂದಿಷ್ಟು ಹಣ ಫಂಡಿಂಗ್ ಮಾಡಿ ಅವ್ರದೇ ಒಂದು ವಿಷಯದ ಟೂಲ್ ಕಿಟ್ ತಯಾರು ಮಾಡಿ ಇದ್ರ ವಿರುದ್ಧ ಧ್ವನಿ ಎತ್ತಕ್ಕಂಥ ಟೀಮ್ ತಯಾರು ಅಂದ್ರೆ ಈ ವ್ಯಾಜ್ಯ ಅವ್ರಿಗೆ ಯಾರಿಗೂ ಮುಗಿಬಾರ್ದಾಗಿತ್ತು. ಇದು ಜೀವಂತವಾಗಿರ್ಬೇಕು. ಉತ್ತರ ಕರ್ನಾಟಕದೊಳಗೆ ಭಾಳ ಅಂದ್ರೆ ಗಟರ್ ರೋಡ್, ರಸ್ತೆ, ನೀರಿಲ್ಲ, ಅವಿಲ್ಲ, ಇವೆಲ್ಲ ಸಾಮಾನ್ಯ. ದೊಡ್ಡ ಸಮಸ್ಯೆ ಅಂದ್ರೆ ಒಂದು 4 ಜಿಲ್ಲೆಗೆ ಸಂಬಂಧಪಟ್ಟಿರುವಂತದ್ದು ದೊಡ್ಡ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಬಳಕೆ ಮಾಡ್ಕೊಂತ ಇದ್ರ ಮೇಲೆ ಮುಖ್ಯಮಂತ್ರಿಗಳು ಆಗಿ ಕೇಂದ್ರ ಸಚಿವರು ಆಗಿದ್ದಾರೆ, ಇನ್ನು ಪ್ರಧಾನಿ ಆಗಾಕೂ ಹೊಂಟ್ರೆ ಇದೇ ಹೆಸರಿನ ಮೇಲೆ. ಅದಕ್ಕೆ ಅಂಥವ್ರಿಗೆ ನಮಗೆ ಈ ವಿಷಯ ಒಂಟ ಎಂಡ್ ಆಗ್ಬೇಕು ಅನ್ನೋದಕ್ಕಾಯ್ತು. ನಿಮ್ಮ ಎಲ್ಲರೂ ಈ ಭಾಗದ ಎಲ್ಲರಿಗೂ ಸಹಕಾರ ಹೆಚ್ಚಬೇಕಾಗೈತಿ. ಒಟ್ಟ ಈ ಮಹದಾಯಿ ಯೋಜನೆ ಒಂದು ಅಂತಿಮ ಆರೋಣ ಈ ಯಶಸ್ವಿಗೊಳಿಸೋದಕ್ಕಾಗಿ ಸಂಪೂರ್ಣವಾಗಿ ಸಹಕಾರ ಕೊಡ್ರಿ. ಇದು ಒಂದೇ ಮಾತಾಡಿದ್ರು ಅಂತೂ ಬೇಡ. ಈಗ ಇವತ್ತು ನಾವೆಲ್ಲ ಏನು ಸೇರಿವಿ, ಈ ಸ್ಥಳೀಯವಾಗಿ ಪ್ರಮುಖ ಸಮಸ್ಯೆಗಳು ನಮ್ಮ ಆಗಲೇ ಕಾಸ್ಗಾರ ಅವರು ಹೇಳಿದ್ರು. ಸ್ಥಳೀಯವಾಗಿ ಇಲ್ಲಿ ಜಿಂದಾಲ್ ಫ್ಯಾಕ್ಟರಿಯಿಂದ ರೈತರಿಗೆ ದೊಡ್ಡ ಪ್ರಮಾಣದ ಸಮಸ್ಯೆ ಇದೆ ಅಂತೇಳಿ, ಆ ಸಮಸ್ಯೆ ಯಾವ ರೀತಿ ಒಳಗೆ ಕಾನೂನು ರೀತಿ ಹೋರಾಟ ಮಾಡಬೇಕು, ಸಂಘಟನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಈ ಭಾಗದ ನಾಯಕರು ಏನು ತೀರ್ಮಾನ ತಗೊಂತಾರೆ ಆ ತೀರ್ಮಾನಕ್ಕೆ ನಾವು ಕೂಡ ನಿಮ್ಮ ಜೊತೆಗಿರ್ತೇವೆ. ಅದಕ್ಕೆ ಒಂದು ಪರಿಹಾರ ಸಿಗುವವರೆಗೆ ನಾವು ಯಾರು ಹಿಂದಕ್ಕೆ ಸರಿಬೇಡ, ಆ ದಿಕ್ಕಿನೊಳಗೆ ನಿರ್ಣಯ ತಗೊಂಡು. ಆದ್ರೆ ನಾಳೆ ನಡೀತಕ್ಕಂಥ ಹೋರಾಟಕ್ಕೆ ಎಷ್ಟೇ ಕಷ್ಟ ಬರಲಿ ಯಾರು ಹೆದರಬೇಡ್ರಿ, ಭಯ ಬೀಳಬೇಡ್ರಿ. ಅದು ಏನಾದ್ರು ಸರ್ಕಾರ ಏನಾದ್ರು ಪ್ರಮುಖ ನಿರ್ಧಾರ ತಗೊಂಡ್ರು ಗುಂಡು ಹಾಕಿರ್ಬೇಕಾದ್ರೆ ಮುಂದೆ ನಾವು ನಿಲ್ತಾರೆ. ಗುಂಡು ಬೇಡ, ನಮ್ಮದು ಒಂದು ಜೀವ ಬಲಿದಾನ ಆದ್ರೂ ಚಿಂತೆ ಇಲ್ಲ, ಅಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಬೇರೆ ಇವೆ. ಆ ಉದ್ದೇಶಕ್ಕೆ ಮಹದಾಯಿ ಹೋರಾಟದ ಯಶಸ್ಸಿಗೆ
ಈ ಭಾಗದ 4 ಜಿಲ್ಲೆಗಳ ಭಾಗದ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗಾಗಿ ನಾವು ನೀವು ನಿರಂತರವಾಗಿ ಇಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಮತ್ತು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಂತ ವಂದಿಸಿ ನನ್ನ